स्वागत है आपका बी न्यूज नेशन में। मैं हूं आबिद हुसैन शेख। राज्य भर से दानम्मा की मौत का कड़ा विरोध। राज्य से लेकर बीजापुर जिला भर में अत्याचार का शिकार दानम्मा की मौत का बदला, बलात्कारियों को फांसी देने की मांग जोरों पर। हर जगह लोग सड़कों पर उतरकर अपना आक्रोश व्यक्त कर रहे हैं, जिसमें राजनीतिक पार्टियां, छात्र संगठनों और सामाजिक कार्यकर्ताओं ने कड़ी निंदा करते हुए दोषियों को फांसी देने की मांग कर रहे हैं। अन्याय ಇವತ್ತು ದಲಿತ ಶಾಲಾ ಬಾಲಕಿ ಮೇಲೆ ಅತ್ಯಾಚಾರವನ್ನು ಎಸಗಿ ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳು ಯಾರೇ ಆದರೂ ಕೂಡ ಅವರನ್ನು ಕೂಡಲೇ ಬಂಧಿಸಬೇಕು। ಜಿಲ್ಲಾಡಳಿತ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಜಿಲ್ಲಾ ಮಂತ್ರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕೂಡಲೇ ಯಾರೇ ಆಗಿರ್ಬೋದು, ಯಾವ ಪಕ್ಷದವರೇ ಆಗಿರ್ಬೋದು, ಅವರನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾ ಮಂತ್ರಿಗಳಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಆಗ್ರಹಪಡಿಸ್ತೇನೆ। ಇವತ್ತು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಏನು ದಲಿತರ ಬಗ್ಗೆ ಭಾಳ ಬೇಸರವಾಗಿ ನೋಡ್ಕೊತಾ ಇದೆ। ಇವತ್ತು ಏನಾದರೂ ರಾಜ್ಯದಲ್ಲಿ ನ್ಯಾಯ ಸಿಗಬೇಕಾದ್ರೆ ಅಂಬೇಡ್ಕರ್ ಅವರು ಏನು ಹೇಳಿದರು, ಸಂಘಟಿತರಾಗಿ ಹೋರಾಟ ಮಾಡಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ನಾನು ಈ ಒಂದು ಮುಖೇನ ತಮ್ಮ ಎಲ್ಲ ದಲಿತ ಸಂಘಟನೆಗಳಿಗೆ ನಾನು ಮನವಿ ಮಾಡ್ತೇನೆ। ಇಡೀ ರಾಜ್ಯಾದ್ಯಂತ ಈ ಹೆಣ್ಣು ಮಗುಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಉಗ್ರವಾದಂಥ ಹೋರಾಟ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದಾಗೇ ಈ ಒಂದು ಹೆಣ್ಣು ಮಗುಗೆ ಶಾಂತಿ ಸಿಗ್ತಕ್ಕಂಥದ್ದು, ಕೊಲೆ ಆರೋಪಿಗಳನ್ನು ಸರ್ಕಾರ ಬಂಧಿಸ್ತಕ್ಕಂಥದ್ದು। ಈ ಕೂಡಲೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉಗ್ರವಾದ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತ ಘಟನೆಯಾಗಿ 2 ದಿನದ ನಂತರನೂ ಕೂಡ ಸಿಎಂ ಅವರು ಪ್ರವಾಸ ತಕ್ಷಣ ನಮಗೆ ಬಾಲಕಿ ಸಾಂತ್ವನ ಹೇಳಿಲ್ಲ। ಈ ಸರ್ಕಾರ ಭಾಳ ಸುಳ್ಳು ಹೇಳ್ತಕ್ಕಂಥ ಸರ್ಕಾರ। ದಲಿತರ ಪರವಾಗಿದ್ದೀವಿ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ, ಹಿಂದುಳಿದವ್ರ ಪರವಾಗಿದ್ದೀವಿ ಅಂತ 100ಕ್ಕೆ 100 ಕೂಡ ಸುಳ್ಳು। ಇವತ್ತು 48 ಗಂಟೆಗಳಾದರೂ ಕೂಡ ಆ ಬಾಲ್ಕಿ ಮನೆಗೆ ಹೋಗಿ ಸಂತಾನ ಹೇಳ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಲಿಲ್ಲ। ಈ ಸರ್ಕಾರಕ್ಕೆ ನಾನು ಖಂಡನೆ ಮಾಡ್ತೇನೆ। ಇವತ್ತು ನೈತಿಕವಾಗಿ ಮುಖ್ಯಮಂತ್ರಿಗಳಾಗಿರ್ಬೋದು, ಜಿಲ್ಲಾ ಮಂತ್ರಿಗಳಾಗಿರ್ಬೋದು ರಾಜೀನಾಮೆ ಕೊಡಬೇಕು, ಇಲ್ಲಾಂದರೆ 24 ಗಂಟೆ ಒಳಗೆ ಆರೋಪಿಗಳನ್ನು ಬಂಧಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಆಜ್ಞೆ ಮಾಡ್ತೇನೆ। ಪೊಲೀಸರು ಪ್ರಕರಣವನ್ನು ಮುಚ್ಚಿ ಹಾಕುವಂತ ಅನುಸರಿಸಿದ್ರು ಬೆಳಕಿಗೆ ಬಂದ ತಕ್ಷಣ ಮುಚ್ಚಿ ಹಾಕುವಂತ ತಂತ್ರ ಈ ಕೊಲೆ ಯತ್ನದಲ್ಲಿ ಸಂಪೂರ್ಣವಾಗಿ ಸರ್ಕಾರ ಕೂಡ ಭಾಗಿಯಾಗೈತೆ। ಇಷ್ಟು ಬೇಜವಾಬ್ದಾರಿ ತಂದಿದ್ದ ಜಿಲ್ಲಾಡಳಿತ ನಡ್ಕೊಂಡಿದೆ ಅಂತ ಹೇಳಿದ್ರೆ ಇವರು ಭಾಳ ಸುಳ್ಳು ಹೇಳಿಕೆಗಳನ್ನು ಕೊಡೋದು ಮತ್ತು ದಲಿತರ ಪರವಾಗಿ ಮಸಲೆ ಕಣ್ಣವರು ಸುರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ। ನೈತಿಕವಾಗಿ ಕೂಡಲೇ ಎಚ್ಚೆತ್ತುಕೊಂಡು ಈಗಲಾದರೂ ಕೂಡ ಆರೋಪಿಗಳನ್ನು ಬಂಧಿಸಿ। और खबरों के लिए देखते रहिए बी न्यूज नेशन।